ನಮ್ಮ ಶ್ಲೋಕ ಕ್ಲಾಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ ಅಲ್ಲಿ ಶ್ಲೋಕ ಮತ್ತು ಸ್ತೋತ್ರಗಳನ್ನು ಸರಳವಾಗಿ ಹೇಳುವುದಕ್ಕೆ ಕಲಿಯೋಣ. ಇವತ್ತಿನ ಕ್ಲಾಸ್ ಅನ್ನು ಪ್ರಾರಂಭಿಸೋಣ. ವಜ್ರಾಸನ. ಶುರು ಮಾಡೋಣ. ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ. ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ಶ್ರೀರಾಮದೂತಾಂಜನೇಯ ಶ್ಲೋಕ. ಸ್ತೋತ್ರ ಅದನ್ನು ಹೇಳ್ಕೊಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಯಾರೋ ಕೇಳಿದ್ರು ಶ್ರೀರಾಮದೂತಾಂಜನೇಯ ಸ್ತೋತ್ರ ಹೇಳ್ಕೊಡಿ ಅಂತ. ಸೊ ಅವ್ರಿಗೋಸ್ಕರ ವ್ಯೂವರ್ಸ್ಗೋಸ್ಕರ ಒಂದು ಹೇಳೋಣ. ಹೇಳ್ಕೊಡ್ತೀನಿ, ಸರಳವಾಗಿ ಹೇಳಂತ. ಈ ಸ್ತೋತ್ರವನ್ನು ನಾವು ಹೇಳುವಾಗಲೇ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಬೂಸ್ಟ್ ಆಗುತ್ತೆ. ಆ ಥರ ಇರುತ್ತೆ ಈ ಶ್ಲೋಕ. ಕಲಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಕಲಿಯೋದಕ್ಕೆ. ಹನುಮಂತನಿಗೆ ಹಲವಾರು ಹೆಸರುಗಳಿದ್ದಾವೆ. ನಿಮ್ಗೆ ಗೊತ್ತಿದೆ ಅಲ್ವಾ ಹೆಸರುಗಳು? ಯಾವ್ಯಾವ ಥರ ಹೇಳ್ತೀರಾ ಹೇಳಿ ನೋಡೋಣ. ಬಜರಂಗಿ, ಆಂಜನೇಯ, ಆಮೇಲೆ ವಾಯುಪುತ್ರ, ವೆರಿ ಗುಡ್. ಆಮೇಲೆ ಹನುಮಂತ, ಮಾರುತಿ, ಆಮೇಲೆ ಶ್ರೀರಾಮದೂತ. ಸೊ ಇದು ಎಲ್ಲ ಹೆಸರುಗಳಿಗಿಂತ ಈಗ ಅಮ್ಮ ನಿಮ್ಮನ್ನೆಲ್ಲ ಕರೀತಾರಲ್ವ, ಅಮ್ಮ ಬೇರೆ ಬೇರೆ ಥರ ಕರಿಯಲ್ವ ನಿಮ್ಗೆಲ್ಲ? ಅವ್ರದ್ದು ನಿಕ್ ನೇಮ್ಸ್ ನಿಮ್ಗೆಲ್ಲ ಇರುತ್ತಲ್ಲ ಮನೇಲಿ ಕರೆಯೋದಕ್ಕೆ. ಪುಟ್ಟ, ರನ್ನ, ಚಿನ್ನ ಅಂತ ಹೇಳ್ತಾರಲ್ಲ, ಆ ಥರ ಹನುಮಂತನಿಗೆ ರಾಮದೂತ ಅಂದರೆ ತುಂಬ ಪ್ರಿಯವಾದ ಹೆಸರಂತೆ. ಬೇರೆ ಎಲ್ಲ ಮಾರುತಿ, ವಾಯುಪುತ್ರ ಅದೆಲ್ಲ ಹೇಳೋದಕ್ಕಿಂತ ಶ್ರೀರಾಮದೂತ ಅಂದರೆ ತುಂಬ ಖುಷಿಯಾಗತ್ತಂತೆ ಆಂಜನೇಯನಿಗೆ. ಸೊ ಅಂಥ ಇವೆಲ್ಲದಕ್ಕಿಂತ ರಾಮದೂತ ಅಂತ ಅನಿಸಿಕೊಳ್ಳೋದರೆ ತುಂಬ ಪ್ರಿಯವಾದ ಹೆಸರು. ಓಕೆನಾ? ಸೊ ಆ ರಾಮದೂತನಿಗೋಸ್ಕರ ನಮ್ಮ ನಮಸ್ಕಾರಗಳನ್ನು ಈ ಸ್ತೋತ್ರ ಮುಖಾಂತರ ತಿಳಿಸೋಣ. ಇದರಲ್ಲಿ ಈ ಸ್ತೋತ್ರದಲ್ಲಿ ಬೀಜಾಕ್ಷರಗಳಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪಠಿಸಬಹುದಾದಂತಹ ಶಕ್ತಿಪೂರಿತವಾಗಿರುತ್ತೆ ಪಂಚಮುಖಿ ಆಂಜನೇಯ ಸ್ತೋತ್ರ ಇದು. ಸೊ ಇದನ್ನು ನಾವು ಸರಳವಾಗಿ ಹೆಂಗೆ ಹೇಳೋದು ಅಂತ ಈಸಿ ಮೆಥಡ್, ಈಸಿಯಾಗಿ ಹೇಳ್ಕೊಳ್ಳೋಣ. ಓಕೆ, ಫಸ್ಟ್ ಶ್ಲೋಕ ಹೆಂಗಿರುತ್ತೆ ಅಂದರೆ ರಮ್ 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 ಅಂತ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಹೇಳಬೇಕು. ರಮ್ 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 ಅಂತ. ಇಲ್ಲಿ ನೋಡಿದ್ರೆ ಪ್ರತಿ ಅಕ್ಷರನೂ ಪುಷ್ಟಿ ಕೊಟ್ಟಿರುತ್ತೆ, ಒಂದು ಪರಿಪೂರ್ಣತೆ ಹೊಂದಿರುತ್ತೆ. ಹನುಮಂತನನ್ನು ಶುಭಪ್ರದಾತ, ಆಮೇಲೆ ಸೂರ್ಯ ಪ್ರಕಾಶ, ಯಶಸ್ಸು ಹೊಂದಿರುವನು, ರಾಮದೂತ ಅಂತೆಲ್ಲ ಹೇಳ್ತಾರೆ ಈ ಶ್ಲೋಕದಲ್ಲಿ, ಫಸ್ಟ್ ಶ್ಲೋಕದಲ್ಲಿ. ಸೊ ಆ ಹನುಮಂತನಿಗೆ ನನ್ನ ನಮಸ್ಕಾರಗಳು ಅಂತ ಫಸ್ಟ್ ಶ್ಲೋಕದಲ್ಲಿ ಹೇಳ್ಕೊಳ್ಳೋಣ. ಅದನ್ನು ಶ್ಲೋಕದ ಮುಖಾಂತರ ಹೇಳೋಣ ಅಂತ. ರಂ 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 ರಕ್ತವರ್ಣಂ ದಿನಕರವದನಂ ತೀಕ್ಷ್ಣ ದಂಶ್ರಾಕರಾಲಂ ರಂ 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 ರಮ್ಯತೇಜಂ ಗಿರಿಚಲನಕರಂ ಕೀರ್ತಿ ಪಂಚಾದಿವಕ್ತ್ರಂ ಕೀರ್ತಿ ಪಂಚಾದಿವಕ್ತ್ರಂ ರಂ 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 ರಾಜಯೋಗಂ ಸಕಲ ಶುಭನಿಧಿಂ ಸಪ್ತ ಬೇತಾಳ ಭೇದ್ಯಂ ರಂ ರಂ ರಂ
रं 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 राक्षसान्तं राक्षसान्तं सकलदिशयशं सकलदिशयसं रामदूतं नमामि रामदूतं नमामि रं 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 रक्तवर्णं रं 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 रक्तवर्णं दिनकरवदनं दिनकरवदनं तीक्ष्णदंष्ट्राकरालं 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 रं 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 रम्यतेजं रं 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 रम्यतेजं गिरिचलनकरं गिरिचलनकरं कीर्तिपञ्चादिवक्त्रं कीर्तिपञ्चादिवक्त्रं रं 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 राजयोगं रं 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 राजयोगं सकलशुभनिधिं सकलशुभनिधिं सप्तबेतालभेद्यं सप्तवेदालवेद्यं रं 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 राक्षसान्तं रं 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 राक्षसान्तं सकलदिशयशं सकलदिशयसं रामदूतं नमामि रामदूतं नमामि. ಚೆನ್ನಾಗಿದೆ ಅಲ್ಲ ಹೇಳೋದಕ್ಕೆ? ಓಕೆ. ಎರಡನೇದು ಕಂ ಕಂ ಕಂ. ಇದು 5 ಶ್ಲೋಕ ಇದೆ. 5 ಶ್ಲೋಕದಲ್ವೇ ರಂ 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 ಖಂ 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 ಆ ಥರ ಬರುತ್ತೆ. ಚೆನ್ನಾಗಿರುತ್ತೆ. ಎರಡನೇದ್ರಲ್ಲಿ ಆರೋಗ್ಯದಾತ, ಚಕ್ರವನ್ನೇ ನಿಯಂತ್ರಿಸುವವನು, ಮಾಯ ಸ್ವರೂಪನು ಅಂತೆಲ್ಲ ಹೇಳ್ತಾರೆ, ವರ್ಣಿಸುತ್ತಾರೆ. ಆ ಆಂಜನೇಯನಿಗೆ ನನ್ನ ನಮನಗಳು ಅಂತ ಹೇಳ್ಕೊಡೋದು. ಆಯ್ತಾ? ಎರಡನೇ ಶ್ಲೋಕ ಹೇಳೋಣ. ಖಂ 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 ಕಂ 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 ಖಡ್ಗಹಸ್ತಂ ಖಡ್ಗಹಸ್तं ವಿಷಜ್ವರಹರಣಂ ವಿಷಜ್ವರಹರಣಂ ವೇದಾಂಗದೀಪಂ ವೇದಾಂಗದೀಪಂ ಕಂ 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 ಖಡ್ಗರೂಪಂ ಖಡ್ಗರೂಪಂ ತ್ರಿಭುವನನಿಲಯಂ ತ್ರಿಭುವನನಿಲಯಂ ದೇವತಾಸುಪ್ರಕಾಶಂ ದೇವತಾಸುಪ್ರಕಾಶಂ ಕಂ 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 ಕಲ್ಪವೃಕ್ಷಂ ಕಲ್ಪವೃಕ್ಷಂ ಮಣಿಮಯಮಕುಟಂ ಮಣಿಮಯಮಕುಟಂ ಮಾಯಾ ಸ್ವರೂಪಂ ಮಾಯ ಸ್ವರೂಪಂ ಖಂ 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 ಕಂ 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 ಕಾಲಚಕ್ರಂ ಕಾಲಚಕ್ರಂ ಸಕಲದಿಶಯಶಂ सकलदिशयसं ರಾಮದೂತಂ ನಮಾಮಿ रामदूतं नमामि. ಹೇಳೋಣ ಇವಾಗ. ಕಂ 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 ಖಡ್ಗಹಸ್ತಂ कं 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 खड्गहस्तं ವಿಷಜ್ವರಹರಣಂ विषज्वरहरणं ವೇದಾಂಗದೀಪಂ वेदांगदीपं ಖಂ 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 ಖಡ್ಗರೂಪಂ कं 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 खड्गरूपं ತ್ರಿಭುವನನಿಲಯಂ त्रिभुवननिलयं ದೇವತಾಸುಪ್ರಕಾಶಂ देवतासुप्रकाशं ಖಂ 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 ಕಲ್ಪವೃಕ್ಷಂ कं 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 कल्पवृक्षं ಮಣಿಮಯಮಕುಟಂ मणिमयमकुटं ಮಾಯಾ ಸ್ವರೂಪಂ माय स्वरूपं ಖಂ 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 ಕಲ್ಪವೃಕ್ಷಂ कं 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 कल्पवृक्षं सकलदिशयसं सकलदिशयसं रामदूतं नमामि रामदूतं नमामि. ಇವತ್ತಿಗೆ ಸಾಕು, ಮತ್ತೆ ನಾಳೆ ಕಲಿಯೋಣ. हरि ओम श्री